ನಿರಂತರವಾಗಿ ಸಮಾಜ ಸೇವೆ ಕೈಗೊಳ್ಳುವೆ. ಸಿ.ಬಿ. ಅಸ್ಕಿ. ಮುದ್ದೇಬಿಹಾಳ ತಾಲೂಕಿನ ನಾಲತವಡ ಪಟ್ಟಣದಲ್ಲಿ ಸೋಮವಾರ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿ.ಬಿ. ಅಸ್ಕಿ ಅವರು ಆಯೋಜಿಸಿದ್ದ ಇಫ್ತಾರ್ ಕೂಟದಲ್ಲಿ ಮಾತನಾಡಿ, ಇಫ್ತಾರ್ ಕೂಟವನ್ನು ನಾನು ಕಳೆದ ಹಲವು ವರ್ಷಗಳಿಂದ ಆಯೋಜಿಸುತ್ತಾ ಬಂದಿದ್ದೇನೆ. ಪ್ರಥಮವಾಗಿ ಕೊಣ್ಣೂರು ಗ್ರಾಮದಿಂದ ಪ್ರಾರಂಭಿಸಿ ನಂತರ ಮುದ್ದೇಬಿಹಾಳ, ತಾಳಿಕೋಟೆ ಮತ್ತು ನಾಲತವಾಡಗಳಲ್ಲಿ ಈ ಕೂಟವನ್ನು ಆಯೋಜಿಸಿದ್ದೇನೆ ಎಂದರು. ಇಂತಹ ಕೂಟಗಳ ಮೂಲಕ ಧಾರ್ಮಿಕ ಸಹಿಷ್ಣುತೆ ಹಾಗೂ ಸಾಮಾಜಿಕ ಒಡನಾಟದ ಮೌಲ್ಯಗಳು ಪ್ರತಿಫಲಿಸುತ್ತವೆ. ಇದು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವಲ್ಲಿ ಸಹಾಯ ಮಾಡುತ್ತದೆ ಹಾಗೂ ಸಾಮಾಜಿಕ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ನಾನು ಯಾವುದೇ ಲಾಭಕ್ಕಾಗಿ ಸಮಾಜ ಸೇವೆ ಮಾಡುತ್ತಿಲ್ಲ. ನನ್ನ ಸೇವೆ ನಿರಂತರವಾಗಿರುತ್ತದೆ ಎಂದು ಸಿ.ಬಿ. ಅಸ್ಕಿ ಅಭಿಪ್ರಾಯಪಟ್ಟರು. ಅಂಜುಮಾನ್ ಅಧ್ಯಕ್ಷ ಲಾಳೆ ಮಶಾಕ್ ಔಟಿ, ಮೌಲಾನಾ ಮಹಮ್ಮದ್ ಗೌಸ್ ಸಿಕಲ್ಗಾರ್, ಮೌಲಾಸಾಬ್ ರಕ್ಕಸ್ಗಿ ಮಾತನಾಡಿದರು. ನಂತರ ಅಂಜುಮಾನ್ ಕಮಿಟಿ ವತಿಯಿಂದ ಅಸ್ಕಿ ಅವರಿಗೆ ಸನ್ಮಾನಿಸಲಾಯಿತು. ತಾಳಿಕೋಟೆ, ಮುದ್ದೇಬೇಳ, ನಾಲತವಾಡ ಮತ್ತು ನಮ್ಮೂರಿಂದ 8ನೇ ವರ್ಷ ಆಯ್ತು. ಕೊಣ್ಣೂರ ಊರ ಕಡೆ 4ರಿಂದ 5 ವರ್ಷ ಆಯಿತು. ಆದ್ರೆ ನಾನು ನೋಡ್ಕೊತ ಬಂದಂಗೆ ಇವತ್ತು ಬರೀ ಮುಸ್ಲಿಂ ಸಮಾಜಕ್ಕೆ ಅಷ್ಟೇ ಮಾಡ್ತೀವಿ ಅಂತಿಲ್ಲ. ಇವತ್ತು ಇದು ಮಾಡೋ ಉದ್ದೇಶ ಏನು, ಯಾಕೆ ಮಾಡಬೇಕು, ಇವತ್ತು ಮಾತೆ ತಾತ್ಪರ್ಯ ಏನಪ್ಪ ಅಂದ್ರೆ, ಇವತ್ತು ಹಿಂದೂ ಮುಸ್ಲಿಂ ಇದೊಂದು ಪ್ರತಿ ವರ್ಷದಲ್ಲಿ ಪವಿತ್ರ ತಿಂಗಳ ರಂಜಾನ್ ಹಬ್ಬದ ಈ ಭಾವೈಕ್ಯತೆ ನಾವು ಒಂದು ಸಮಾಗಮ ಮತ್ತು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಒಂದು ಹಿಂದೂ ಮುಸ್ಲಿಂ ಕೂಡಿ ಮಾಡೋದಾದ ಹಬ್ಬದ ಒಂದು ಸೌಹಾರ್ದತೆ ಸಂಕೇತ ಅಂತ ಹೇಳ್ಕೊಂಡ ಈ ಸಂದರ್ಭ ನಾನು ಹೇಳಕ್ಕೆ ಇಚ್ಛೆ ಪಟ್ಟು, ಆ ಒಂದು ದಿಶೆಯಲ್ಲಿ ನಾವು ಮಾಡ್ಕೋತ ಹೋದಂಗ ಪ್ರತಿ ಊರನ್ನು ಒಂದು ಬಹಳ ವಿಶೇಷತೆ ಏನಪ್ಪ ಅಂದ್ರೆ, ನಾವು ಏನದ ಬರೀ ಹಬ್ಬಕ್ಕೆ ಫೋನ್ ಮಾಡಿದೆ, ಅವ್ರ ಹಬ್ಬ ಒಬ್ಬನಿಂದ ಅವನಿಂದ ಎಷ್ಟೋ ಯುವಕರು ಮತ್ತೆ ಎಲ್ಲ ಹಿರಿಯರು, ಪದಾಧಿಕಾರಿಗಳು, ಮಾರ್ಗದರ್ಶಕರು, ನಾ ಬರೀ ಹಬ್ಬ ಮಾಡಿ ಅದರಿಂದ 50 ಮಂದಿ ಒಂದು ಸಹಾಯ ಸಹಕಾರ ಇರ್ತದೆ. ನಾ ಹಬ್ಬ ಒಬ್ಬನಿಂದ ತಪ್ಪು ಭಾವಿಸ್ಬಾರ್ರಿ. ಯಾಕಂತಂದ್ರೆ ಏನಾಗ್ತದ, ಒಂದು ಕೆಲಸ ಮಾಡೋದು 10 ಮಂದಿ ಕುಡ್ದಾಗ ಒಂದು ಕೆಲಸ ಆಗ್ತದ. ಆದ್ರೆ ತಾಳಿಕೋಟೆಯಲ್ಲಿ ಬಹಳ ಅದ್ಭುತ ನಮಗೆ ಈ ರಂಜಾನ್ ಇಫ್ತಾರ್ ಕೂಟ ಮಾಡುವಾಗ ಯಾಕೆ ಇದನ್ನ ಮಾಡ್ಕೋತ ಹೊಂಟಿವಿ ಅಂತಂದ್ರೆ, ನಾವೇನು ಫಸ್ಟ್ ಕೊಣ್ಣೂರಾಗ ಮಾಡಿದ್ವಿ ಎಲ್ಲ ನಮ್ಮ ಮುಸ್ಲಿಂ ಸಮಾಜ ಬಂಧುಗಳು, ನಮ್ಮ ರಹೀಮ್ ಸಾಬನ್ನ ಕಟ್ಕೋಸರ್ ಆಗಲಿ, ನಮ್ಮ ರಫಿ ಕಟ್ಕೋಸರ್ ಆಗಲಿ, ಅವರು ಹೇಳಿದ್ರೆ ಅಲ್ಲೆಲ್ಲ ಕೊಟ್ಟರು ಕೂಡ ಭಾಳ ಒಂದು ನಮ್ಗೆ ಸಹಾಯ ಮತ್ತು ಸಹಕಾರ ಕೊಟ್ಟರು. ಅದೇ ರೀತಿಯಾಗಿ ಮುದ್ದೇಬೇಳದಲ್ಲಿ 2-3 ಕಾರ್ಯಕ್ರಮ ಮಾಡಿದಾಗ ನಮ್ಮ ಪುರಸಭೆ ಅಧ್ಯಕ್ಷರು, ನಾನು ಇನ್ನೂ ಅವಾಗ ಇದೇ ಅಂತ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿರ್ತದೆ. ಯಾವುದೂ ಪಕ್ಷ ಮತ್ತು ಜಾತಿಗೆ ಸೀಮಿತ ಅಲ್ಲ. ಕೆಲವೊಂದು ಜನ ಅಂತಿರ್ತಾರೆ, ಇಲೆಕ್ಷನ್ ಬಂದಾಗ ಮಾಡ್ತಾರೆ ಇವ್ರ ಟೈಮ್. ನಮ್ಮದು ಹಂಗಿಲ್ಲ. ಆ ರಾಜಕಾರಣಕ್ಕೆ ಇದಕ್ಕೆ ಯಾವುದೂ ಸಂಬಂಧ ಇರಂಗಿಲ್ಲ. ಇದು ನಮ್ಮ ನಿತ್ಯ ನಿರಂತರದಿಂದ ಪ್ರತಿ ವರ್ಷ ಈ ನಮ್ಮ ಫೌಂಡೇಶನ್ ಸಾಮಾಜಿಕ ಕಾರ್ಯ ಒಂದು ಚಟುವಟಿಕೆ ಕೆಲಸ ಇದು ಕಂಟಿನ್ಯೂ ಯಥಾಸ್ಥಿತಿ ಬರೀ ಹನುಮಂತರು. ಹಾಗಾಗಿ ಇವತ್ತಿನ ನಿರ್ಮಾಣದಲ್ಲಿ ಏನಪ್ಪಾ ಅಂತಂದ್ರೆ, ಎಲ್ಲ ಒಂದು ಪ್ರತಿಯೊಂದು ಕಮಿಟಿ ತಾಳಿಕೋಟೆ ಇರ್ಬೋದು, ಮುದ್ದೇಬೇಳ, ನಾಲತವಾಡ ಇರ್ಬೋದು, ಬಹಳ ಒಂದು ಅಚ್ಚುಕಟ್ಟಾಗಿ ನಮ್ಮ ಪ್ರೀತಿಯಿಂದ ಆಧಾರದ ಒಂದು ನಮಗೆ ಬಹಳ ಸಹಾಯ ನಿಮ್ಮ ಸಹಕಾರ ಇವತ್ತು ನಮ್ಗೆ ಮಾಡ್ಲಿಕ್ಕೆ ಪ್ರೇರಣೆ ಆಗ್ಯದ ಅಂತ ಹೇಳ್ಕೊಂಡ ನಿಮ್ಮೆಲ್ಲ ಒಂದು ಇದರಿಂದ ಮನಸ್ಸು ಬಿಚ್ಚಿ ಹೇಳ್ಬೇಕಾಗ್ತದ. ನಾವು ಯಾವುದೂ ಬರೀ ಫೋನ್ ಮಾಡಿ ಹಿಂಗೆ ಅಂತಂದ್ರೆ ಸಾಕು, ಎಲ್ಲ ತಾವೇ ಇವತ್ತು ಸಂತಿ ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ಏನು ನಿಮ್ಮ ಸಹಕಾರ ಮನೋಭಾವನೆ ಅದಲ್ಲ, ಇದು ಇನ್ನೊಂದು ಸಮಾಜಕ್ಕಾಗಲಿ ಇನ್ನೊಂದು ಜಾತಿಗಾಗಲಿ ಈ ನಿಮ್ಮ ಸಹಕಾರ ಮನೋಭಾವನೆ ಬಹಳ ದೊಡ್ಡ ಕೆಲಸ ಇದು. ನೀವು ಬರೀ ನಾ ಹೇಳಿದ್ರೆ ಸಾಕು ಇಷ್ಟೆಲ್ಲ ಮಾಡ್ತೀರಿ ಅಂತಂದಾಗ ನಾವು ಅದನ್ನ ನಿಮ್ಮ ಋಣ ನಾವು ಎಂದೂ ತೀರ್ಸಕ್ ಆಗಂಗಿಲ್ಲ. ಇವತ್ತೇನು ನಾವು ಮಾಡ್ಕೊತ ಬಂದೀವಿ ತಮ್ಮ ಸಹಾಯ ಸಹಕಾರದ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಯುವಕ ಮಿತ್ರರು, ಗುರು ಹಿರಿಯರು, ಮಾಧ್ಯಮ ಸ್ನೇಹಿತರು, ಎಲ್ಲ ಪದಾಧಿಕಾರಿಗಳು, ನಮ್ಮ ಔಟಿ ಸರ್ ಅಧ್ಯಕ್ಷರ ಆದಿಯಾಗಿ ಸರ್ವರಿಗೂ ಮತ್ತೊಮ್ಮೆ ನಮ್ಮ ವಿಶೇಷ ಕಾರ್ಯಕ್ರಮ ಇದು. ಇಂತಹ ಈ ಪರಿಸ್ಥಿತಿ ನಮ್ಮ ಮೊಲಸಾಬರು ಹೇಳಿದ ಹಾಗೆ ಇಂತಹ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಕೋಮು ಸೌಹಾರ್ದತೆಯನ್ನು ಮೆರೆಯುವಂಥ ಒಂದು ಮನಸ್ಸಿದೆಯಲ್ಲ, ಆ ಮನಸ್ಸಿಗೆ ಆ ಭಗವಂತ ಮೆಚ್ಚಲಿ, ಇನ್ನೂ ಹೆಚ್ಚಿನ ಆಯುಷ ಆರೋಗ್ಯ ಕರುಣಿಸಲಿ. ಅವರ ಒಳ್ಳೊಳ್ಳೆ ವಿಚಾರಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ, ಸಮಾಜ ಸೇವೆಯನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಅವರಿಗೆ ಆ ಭಗವಂತ ಮುಂದಿನ ದಿನಮಾನದಲ್ಲಿ ಅವರ ಎಲ್ಲ ಆಯುಷ್ಯ ಮತ್ತು ಅವರ ಶ್ರೇಯಸ್ಸಿಗೆ ಇನ್ನೂ ಹೆಚ್ಚು ಬೆಳೆಯಲಿ ಅಂತ ನಾವು ನಮ್ಮ ಸಮಾಜದ ಪರವಾಗಿ ಈ ವಿಶೇಷ ತಿಂಗಳಲ್ಲಿ ನಾವು ಆ ಅಲ್ಲಾಹನಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಮತ್ತೊಂದು ವಿಷಯ ಏನಂದರೆ, ಹಣ ಎಲ್ಲರ ಹತ್ತಿರ ಇದೆ, ಗುಣ ಇರೋಂಗಿಲ್ಲ. ಗುಣ ಇರೋರು ತುಂಬ ಕಡಿಮೆ ಇರ್ತಾರೆ. ಹಣ ಇಲ್ಲದೆ ಇರೋರು ಈ ಕಾಲದಲ್ಲಿ ಕಡಿಮೆ. ಎಲ್ಲರ ಹತ್ರ ಹಣ ಇದೆ, ಆದರೆ ಇಂಥ ವಿಶೇಷ ಕಾರ್ಯಕ್ರಮಗಳು ಕೋಮು ಸೌಹಾರ್ದತೆಗಾಗಿ, ಸಮಾಜ ಸೇವೆಗಾಗಿ, ಬಡವರಿಗಾಗಿ, ದಲಿತರಿಗಾಗಿ ಏನೋ ಒಂದು ಮಾಡಬೇಕಪ್ಪ, ಏನೋ ಒಂದು ಅವ್ರ ಕಿವಿಗೆ ಬಿದ್ದರೆ ಸಾಕು. ನಾನು ಹಲವಾರು ವಿಷಯಗಳನ್ನು ನಾನು ನೋಡಿದ್ದೇನೆ. ನಮ್ಮ ಅವರ ಆತ್ಮೀಯರಿದ್ದಾರೆ, ಇಲ್ಲಿ ಅಬ್ಬು ಇದ್ದಾರೆ, ಇನ್ನೂ ಹಲವಾರು ಜನ ಇದ್ದಾರೆ. ನಾನು ನಮ್ಮ ಸಾಹೇಬ್ರಿಗೆ ಹೇಳೇನಂತಾರೆ, ಏನಾದ್ರು ಒಂದು ಸ್ವಲ್ಪ ತೊಂದರೆ ಐತೆ ಅಂತಂದ್ರೆ ನಮ್ಮ ಸಾಹೇಬ್ರಿಗೆ ಹೇಳೇನಂತಾರೆ. ಅಂಥ ಒಂದು ಮನೋಭಾವ ಆ ದೇವರು ಅವರಲ್ಲಿ ಕೊಟ್ಟಿದ್ದಾನೆ. ಅವರಿಗೆ ಆ ಭಗವಂತ ಆಯುಷ್ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಮತ್ತೊಮ್ಮೆ ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ನಮ್ಮ ಈ ನಾಲತವಾಡ
ನಮ್ಮ ಸಮಾಜಕ್ಕೆ ನಮ್ಮ ರೋಜಾದ ಜನರಿಗೆ ಈ ಸಂದರ್ಭದಲ್ಲಿ ಇಫ್ತಾರ್ ಅಂತ ಮಾಡಿದ್ದಕ್ಕಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ. हमारे पास जमा किया है जिसका हम बेइंतहा शुक्रगुजार हैं, क्योंकि आज के इस माहौल में इंसान के दुश्मन बन रहा है। माहौल ऐसा है कि एक दूसरे के अंदर नफरत का माहौल है। ऐसे माहौल में CBSK साहब जो तकरीबन 5 साल से ये मोहब्बत का पैगाम हम लोगों को दे रहे हैं, सारे जहां से अच्छा हिंदुस्ता हमारा, सारे जहां से अच्छा हिंदुस्ता हमारा, हम बुलबुले हैं इसके, ये गुलसिता हमारा, ये सबक CBSK साहब हमें बता रहे हैं। मेरे प्यारे भाइयों, आज के इस माहौल में हम और आप एक दूसरे को मिलाकर इस हिंदुस्तान का नक्शा चेंज करना है और हम इस हिंदुस्तान में सौहार्दता का एक सबक दूसरों को देना है। जिसके दिलों में नफरत है उनके दिलों में मोहब्बत पैदा करें, जिनके दिलों में अदावत है उनके दिलों में दोस्ती पैदा करें। आज हमारी इस भारतमाड़ में खासकर हम नौजवानों से हम इनका तहे दिल से शुक्रिया अदा करते हैं। क्यों कि यहाँ पर गुर्बत के मसाइल आए तो इनको बात करते हैं कि भाई ऐसा एक आदमी गरीब है, आपसे कुछ मदद चाहिए तो फौरन मदद करते हैं। हमने देखा है जिस तरह हमारे सदर साहब ने कहा, मेरे प्यारे भाइयों, आज दौलत और दिल दोनों एक तरफ नहीं होते। जिसके पास दौलत है उसके पास दिल नहीं होता, और जिसके पास दिल है उसके पास दौलत नहीं होती। इसलिए दौलत के साथ अल्लाह ने इनको देने का दिल दिया। देखिए वो जात से गैर हैं लेकिन मोहब्बत मुसलमानों से कितना करते हैं। यही हिंदुस्तान, इसी को हिंदुस्तान कहा जाता है। इसलिए हम और आप ऐसे मुल्क में पैदा हुए हैं कि हम एक दूसरे से मोहब्बत पैदा करने वाले, और ये सेकुलर मुल्क है। इस मुल्क से हमारी और आपकी मोहब्बत है, इसलिए सारे जगह से अच्छा हिंदुस्ता हमारा, ये हम बुलबुले हैं इसके। क्या है इख्तियार का है, इसलिए क्या है हमारे अस्की साहब जो है इख्तियार का यहाँ रखे थे, आने में जरा थोड़ी देर हुई। और क्या है ये हर साल भी क्या है हमारे यहाँ क्या है इख्तियार का जो इंतज़ाम करते हैं। आज के माहौल ऐसा है जो जात पात का जो मामला ऐसा है, हर एक जात के अंदर एक ऐसी एक ये है जात को नहीं क्या है समझ नहीं पड़ता। ऐसे मौके में सब जनों को सौहार्दता होकर सबको मिलाकर क्या है यहाँ क्या है एक इख्तियार पूरा जो क्या है हमारे एसके साहब रखे हैं, हमें उनका क्या है शुक्रिया अदा करते हैं। उसके बाद यहाँ एक ही नहीं है, कोल्लूर है, ताड़ीकोट और क्या है मुद्देगढ़ और नालतौड़, और 4 जगह भी क्या है हर साल 4-5 साल से क्या है हम करते आए हैं। मैं हमें सदैव दिल से अल्लाह रब्बुल आलमीन ने और भी क्या है ज़्यादा करेंगे वो तो क्या है मैं एक कमेटी की तरफ से जिम्मेदारी की तरफ से मैं दुआ करते हुए ये 2 बात